ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮನೆ ಮಗನೆಂದು ಗುರುತಿಸಿಕೊಂಡಿರುವ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರು 58ನೇ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸಿಕೊಂಡರು. ಕ್ಷೇತ್ರದಲ್ಲಿ ಮಳೆ ಬೆಳೆ ಇಲ್ಲದ ಕಾರಣ ಅಭಿಮಾನಿಗಳ ಒತ್ತಾಸೆಯಂತೆ ತಮ್ಮ ಹುಟ್ಟುಹಬ್ಬವನ್ನು ಸಾಧಾರಣವಾಗಿ ಕೇಕ್ ಕತ್ತರಿಸುವ ಮೂಲಕ ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣುಗಳನ್ನು ಹಂಚುವುದರ ಮೂಲಕ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ನ ಮುಖಂಡರಾದ ಪ್ರಚಾರ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಿದ್ದರಾಜು, ಲಂಬು ರಾಜಣ್ಣ, ಸ್ನೇಹಪ್ರಿಯ ಗ್ರೂಪ್ ಬಳಗದ ಪ್ರಸನ್ನಕುಮಾರ್, ಆನಂದ್ ಕುಮಾರ್, ಸುಬ್ರಹ್ಮಣ್ಯ, ಮಧು, ಶ್ರೀನಿವಾಸ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಎಲ್.ಬಿ. ಪ್ರಕಾಶ್ ಇನ್ನೂ ಅನೇಕ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜೆಡಿಎಸ್ ಪಕ್ಷಕ್ಕೆ, ಕುಮಾರ್ ಅಣ್ಣಂಗೆ, ದೇವೇಗೌಡರಿಗೆ, ಸುಧಾಕರ್ ಲಾಲ್ ರವರಿಗೆ, ಸುಧಾಕರ್ ಲಾಲ್ ರವರಿಗೆ, ಸುಧಾಕರ್ ಲಾಲ್ ಅಭಿಮಾನ ಬಳಗೋದವರಿಗೆ, ಸ್ಟಾರ್ಟಿಂಗ್ ಬಡವರು ಬಂದು ಮನೆ ಮಗ ಅಂತ ಹೇಳೋದು ಪ್ರಸಿದ್ಧಿ ಆದರು. ಈ ಕಾರ್ಯಕ್ರಮ ಅಂತಲ್ಲ, ಪ್ರತಿ ಕಣ್ಣಿನ ಆಪರೇಷನ್ ಆಗಲಿ, ಯಾವುದೋ ಒಂದು ಗರ್ಭಕೋಶದ ಆಪರೇಷನ್ ಆಗಲಿ, ಪ್ರತಿಯೊಂದು ಹಳ್ಳಿಯಲ್ಲೂ ಸುಧಾಕರ್ ಲಾಲ್ ಪ್ರಸಿದ್ಧಿ ಆತರನೇ ಮುಂದೆ ದೇವರವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೊರಟಗೆರೆ ಜನಗಳಿಂದ ನಾವು ಈ ತರ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಹಾಸ್ಪಿಟ್ಲ್ಗಳಲ್ಲಿ ಹೆರಿಗೆ ಆದಂತ ಹೆಣ್ಮಕ್ಳಿಗೂ ಮತ್ತೆ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲನ್ನು ಈ ತರ ಅವ್ರ ಪರವಾಗಿ ಅವರ ಅಭಿಮಾನಿಗಳು ವಿತರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಏನಿವತ್ತು ಕೊರಟಗೆರೆಯ ಮಾಜಿ ಶಾಸಕರಾದಂಥ ಪಿಆರ್ ಸುಧಾಕರ್ ಅವರ 58ನೇ ಜನ್ಮದಿನವನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಕೊರಟಗೆರೆ ತಾಲೂಕಿನಾದ್ಯಂತ ಸಾವಿರಾರು ಜನ ರೋಗಿಗಳಿಗೆ ಬೆಂಗಳೂರಿರ್ಬೋದು, ಜಯದೇವ್ ಹಾಸ್ಪಿಟಲ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಅವರು ಬಹಳ ಸಾವಿರಾರು ಜನಕ್ಕೆ ಅವರು ಚಿಕಿತ್ಸೆಗೆ ಸಹಾಯ ಮಾಡಿದ್ದಾರೆ. ಅಂಥ ವ್ಯಕ್ತಿಗೆ ದೇವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯನ ಉಜ್ವಲಗೊಳಿಸಿ ಅವ್ರ ಕುಟುಂಬಕ್ಕೆ ದೇವರು ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕೊರಟಗೆರೆಯ ಜನಪ್ರಿಯ ಮಾಜಿ ಶಾಸಕರಾದಂಥ ಪಿಆರ್ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಒಂಥರ ವಿಜೃಂಭಣೆಯಿಂದಲೇ ನಮ್ಮ ಇಷ್ಟವಂತ ಕಾರ್ಯಕರ್ತರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಾಹೇಬರು ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಬಟ್ ಅವರು ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡ್ರ ಉದ್ದೇಶ ಅಂದರೆ ತಾಲೂಕಲ್ಲಿ ಮಳೆ ಇಲ್ಲ, ರಾಜ್ಯದಲ್ಲೇ ಮಳೆ ಇಲ್ಲ. ಹೇಳಬೇಕು, ನಮ್ಮ ತಾಲೂಕಲ್ಲಿ ಸ್ವಲ್ಪ ಬರಗಾಲ ಬಂದಿದೆ. ಹಾಗಾಗಿ ಅವರು ನಾನು ಈ ಇದರಲ್ಲಿ ವಿಜೃಂಭಣೆಯಾಗಿ ಆಚರಣೆ ಮಾಡ್ಕೊಳೋದು ಅವ್ರಿಗೆ ಸರಿ ಅನ್ನಿಸ್ತಿಲ್ಲ ಅಂಥೇಳಿ ಸಿಂಪಲ್ಲಾಗಿ ಅದಕ್ಕೆ ನಾವು ಅವರು ಬರಲ್ಲ ಅಂದರೂ ಕೂಡ ನಾವು ಕಾರ್ಯಕರ್ತರ ಸೇರ್ಕೊಂಡು ಇಲ್ಲ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ನಾವು ಸಿಂಪಲ್ಲಾಗಿ ಕಟ್ಟೆಗಣತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಬನ್ನು ವಿತರಣೆ ಮಾಡೋ ಮುಖಾಂತರ ಮತ್ತು ಕೇಕು ಕತ್ತರಿಸಿ ತಿಂಡಿ ವಿತರಣೆ ಮಾಡೋ ಒಂದು ಯೋಜನೆಯನ್ನು ಇಟ್ಕೊಂಡು ಇವತ್ತು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅವ್ರಿಗೆ, ಸುಧಾಕರ್ ಲಾಲ್ ಅವ್ರಿಗೆ ಎಷ್ಟೋ ಜನ ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡೋದ್ರಲ್ಲಿ ತುಂಬ ಯಶಸ್ಸಿನ ಕೈ ಅವ್ರದ್ದು. ಹಾಗಾಗಿ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಕಾಲ ಇದ್ದು ನಮ್ಮ ಇದು ಅವರಕ್ಕೆ ಬರ್ತಾ ಇತ್ತು ಅಂತಿಲ್ಲ, ಆರೈಕೆಯನ್ನು ನೀಡ್ತಕ್ಕಂಥ ಉದ್ದಾಗಿರಬೇಕೋಸ್ಕರ ಪಟ್ಟಣದಲ್ಲಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನು ನಮ್ಮ ಕ್ಷೇತ್ರದ ಜನರ ಮತ್ತು ಆತ್ಮೀಯರ ಹಿತೈಷಿಗಳ ಒಂದು ಅಭಿಮಾನ ಇದೆ, ಪ್ರೀತಿ ವಿಶ್ವಾಸ ಇದೆ. ಅದಕ್ಕೆ ಯಾವಾಗಲೂ ನಾನು ಚಿರಋಣಿ ಮಾತನ್ನು ಹೇಳ್ತಾ, ರಾಜಕೀಯದ ಅಧಿಕಾರ ಇರಲಿ ಇಲ್ಲದೇ ಇರಲಿ, ನಾನಾದರೂ ಕೂಡ ನನ್ನ ಜನಗಳ
ಸದಾ ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಏನು ನನಗೆ ಇವತ್ತು ಇಷ್ಟೊಂದು ಜನ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಏನು ನನಗೆ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು